ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಕ್ಷಯ ತೃತೀಯೆ ವಿಶೇಷವಾಗಿ ಮನೆಯಲ್ಲೇ ಸುಲಭವಾಗಿ ಕ್ಯಾರೆಟ್ ಹಲ್ವಾನ ಹೇಗೆ ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ತಯಾರಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ತಯಾರಿಸೋದು ತುಂಬಾ ಸುಲಭ ಆಗುತ್ತೆ, ಹಾಗೆಯೇ ರುಚಿಯಾಗೂ ಇರುತ್ತೆ. ಈ ರೆಸಿಪಿನ ಫಾಲೋ ಮಾಡಿ ನೀವು ಒಂದ್ಸಲ ಇದೇ ವಿಧಾನದಲ್ಲೇ ಕ್ಯಾರೆಟ್ ಹಲ್ವಾನ ತಯಾರಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕ್ಯಾರೆಟ್ ಹಲ್ವಾ ಹೇಗೆ ತಯಾರಿಸೋದು, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಕ್ಯಾರೆಟ್ ಹಲ್ವಾ ತಯಾರಿಸೋದಕ್ಕೆ ಮೊದಲು ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ದೊಡ್ಡ ಚಮಚ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆಗಲಿ. ತುಪ್ಪ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿನ ಮುರಿದು ಹಾಕ್ಕೋತಾ ಇಲ್ಲ, ಇಡಿಯಾಗಿ ಹಾಗೇ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಚೂರು ಮಾಡೋನು ಹಾಕ್ಕೋಬೋದು. ಗೋಡಂಬಿ ಹಾಕ್ಕೊಂಡ್ಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಫ್ರೈ ಮಾಡೋ ಅಗತ್ಯ ಇಲ್ಲ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬಂದರೆ ಸಾಕು. ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ಸಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಸರಿಯಾಗಿ 1 kg ಕ್ಯಾರೆಟನ್ನು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ತುರಿನಲ್ಲಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ತುರಿದಿರುವಂಥ ಕ್ಯಾರೆಟನ್ನು ಹಾಕ್ಕೊಂಡ್ಮೇಲೆ ಲೋ ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೈ ಬಿಡದೇನೆ ಸುಮಾರಾಗಿ ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಹಸಿ ವಾಸನೆ ಸಹ ಹೋಗುತ್ತೆ. ಆ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸುಮಾರಾಗಿ 5ರಿಂದ 8 ನಿಮಿಷ ಕ್ಯಾರೆಟನ್ನು ಕೈ ಬಿಡದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀವೇ ನೋಡ್ತಾ ಇರ್ಬೋದು, ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಹಾಗೆಯೇ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಈ ಹದ ಆಗೋವರೆಗೂ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದ್ಸಲ ಈ ರೀತಿ ಆದಮೇಲೆ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಅಥವಾ ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ಯಾವತ್ತೂ ಹಸಿ ಹಾಲು ಹಾಕ್ಕೊಳ್ಬಾರ್ದು. ಒಂದ್ಸಲ ಕಾಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡ್ಮೇಲೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು 2 ನಿಮಿಷ ಚೆನ್ನಾಗಿ ಕಲಿಸಿದ್ಮೇಲೆ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳೋಣ. ಫ್ಲೇಮ್ ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಮುಚ್ಚಿಟ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಸುಮಾರು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಧ್ಯೆ ಒಂದು 2-3 ಸಲ ಮುಚ್ಚಳ ತೆಗೆದುಬಿಟ್ಟು ಒಂದು ಸಲ ಚೆನ್ನಾಗಿ ಕೆದಕಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಅದೇ ರೀತಿಯೇ ನಾನು ಇಲ್ಲಿ ಮಧ್ಯೆ ಒಂದು 2-3 ಸಲ ಕೆದಕ್ಬಿಟ್ಟು ಲೋ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಲು ಪೂರ್ತಿಯಾಗಿ ಹಿಂಗಿದೆ ನೋಡಿ. ಇವಾಗ ಹಾಲು ಕಾಣ್ತಾ ಇಲ್ಲ, ನೀರಾಗಿ ಅನ್ನಿಸ್ತಾ ಇಲ್ಲ. ಈ ಹದ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ಯಾರೆಟ್ ಈ ಟೈಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ 100 ಗ್ರಾಮು ಸಪ್ಪೆ ಖೋವಾ ಹಾಕ್ಕೋತಾ ಇದ್ದೀನಿ. ಸಿಹಿ ಖೋವಾ ಹಾಕೋಂಗಿದ್ರೆ ಸಕ್ಕರೆ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಸಪ್ಪೆ ಖೋವಾ ಹಾಕ್ಕೊಂಡಿರೋದ್ರಿಂದ ಮೆಜರ್ಮೆಂಟ್ ಕಪ್ಪಲ್ಲಿ ಸರಿಯಾಗಿ 1/4 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಖೋವಾ ಮತ್ತು ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪ ಹೊತ್ತು ಇದನ್ನೇ ಚೆನ್ನಾಗಿ ಕಲಿಸ್ಕೋಬೇಕು. ಈ ಕ್ಯಾರೆಟಿನ ಬಿಸಿಗೆ ಖೋವಾ ಚೆನ್ನಾಗಿ ಕರಗಿ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆಯೇ ಸಕ್ಕರೆ ಸಹ ಕರಗಬೇಕು. ಅದೇ ರೀತಿ ಲೋ ಫ್ಲೇಮಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲವೂ ಚೆನ್ನಾಗಿ ಒಂದು ಸ್ವಲ್ಪ ಕರಗಿದ ಮೇಲೆ ಫ್ಲೇಮ್ ಜೋರು ಮಾಡ್ಕೋಬೋದು. ಖೋವಾನ ಸ್ಪ್ಯಾಚುಲನಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೋತಾ ಚೆನ್ನಾಗಿ ಕ್ಯಾರೆಟ್ ಜೊತೆ ಹೊಂದಿಸ್ಕೊಳ್ಳೋಣ. ಇದನ್ನು 1 ನಿಮಿಷ ಚೆನ್ನಾಗಿ ಕಲಿಸಿದ್ರೆ ಸಾಕು, ಸಕ್ಕರೆ ಕರಗಕ್ಕೆ ಶುರು ಆಗೋಗುತ್ತೆ ನೋಡಿ. ಇವಾಗ ಸಕ್ಕರೆ ಸ್ವಲ್ಪ ಕರಗಿದೆ, ಖೋವಾನು ಸಹ ಸ್ವಲ್ಪ ಹೊಂದ್ಕೊಂಡಿದೆ. ಈಗ ಫ್ಲೇಮ್ ಜೋರು ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಜೋರು ಮಾಡಿಕೊಂಡು ಮತ್ತೆ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಕೆದಕೊಳ್ಳೋಣ. ಇದೀಗ ಮತ್ತೆ ಸ್ವಲ್ಪ ಗಟ್ಟಿ ಆಗಬೇಕು, ಆ ರೀತಿ ಕೆದಕೊಳ್ಳೋಣ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೆದಕಿದ್ರೆ ನೋಡ್ತಾ ಇದು ಸ್ವಲ್ಪ ಗಟ್ಟಿ ಆಗೋಗುತ್ತೆ ನೋಡಿ. ಈ ರೀತಿ ಈ ಹದ ಆಗೋವರೆಗೂ ಕೆದಕ್ಕೋಬೇಕು. ಹಾಗಂತ ತುಂಬ ಗಟ್ಟಿನೂ ಆಗಬಾರ್ದು. ಹಲ್ವಾ ಯಾವತ್ತು ಸಾಫ್ಟಾಗಿ ರಸರಸವಾಗಿದ್ರೇ ಚೆನ್ನಾಗಿರುತ್ತೆ. ಈ ಹದ ಆಗೋವರೆಗೂ ಚೆನ್ನಾಗಿ ಕೆದಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು, ಹಲ್ವಾ ಹದವಾಗಿ ಚೆನ್ನಾಗಾಗಿದೆ. ತುಂಬ ಜಾಸ್ತಿ ಗಟ್ಟಿನೂ ಇಲ್ಲ, ತುಂಬ ಜಾಸ್ತಿ ನೀರಾಗೂ ಇಲ್ಲ. ಸಕ್ಕರೆ ಹಾಕಿದ್ಮೇಲೆ ಸುಮಾರಾಗಿ ಮತ್ತೆ 5ರಿಂದ 8 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದೇನೆ ಕೆದಕಿದ್ದೀನಿ. ಈ ಹದ ಆದಮೇಲೆ ಇದಕ್ಕೆ ಕೊನೆಯದಾಗಿ ಒಣದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಒಣದ್ರಾಕ್ಷಿನೂ ಅಷ್ಟೇ ಸುಮಾರಾಗಿ ಒಂದು ಚಿಕ್ಕ ಹಿಡಿಯಷ್ಟು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 3-4 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ದೊಡ್ಡ ಚಮಚ ತುಪ್ಪ ಸಹ ಹಾಕ್ಕೊಳ್ಳೋಣ. ಕೊನೆಯಲ್ಲಿ 2 ಚಮಚ ತುಪ್ಪ ಹಾಕೋದು ಟೋಟಲಿ ಆಪ್ಷನಲ್ಲು, ಬೇಡ ಅಂದರೆ ಹಾಗೇನೂ ಮಾಡ್ಬೋದು. ಇದಿಷ್ಟೆಲ್ಲ ಹಾಕಿದ್ಮೇಲೆ ಮತ್ತೆ 2 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕೆದಕೊಳ್ಳೋಣ. ಮತ್ತು ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೋಬೇಕು. ನಾನಿಲ್ಲಿ ಗೋಡಂಬಿ ಜೊತೆ ಒಣದ್ರಾಕ್ಷಿ ಹುರಿದಿಲ್ಲದೆ ಇರೋದ್ರಿಂದ ಈಗ ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ನೀವೆಂದರೆ ಗೋಡಂಬಿ ಜೊತೆನೇ ಒಣದ್ರಾಕ್ಷಿ ಹುರಿದಿದ್ರೆ ಮತ್ತೆ ದ್ರಾಕ್ಷಿ ಏನು ಹಾಕೋ ಅಗತ್ಯ ಇರಲ್ಲ.
ಈಗ ನೋಡಿ ಬಿಸಿ ಬಿಸಿಯಾಗಿರೋಂಥ ರುಚಿಯಾಗಿರೋಂಥ ಕ್ಯಾರೆಟ್ ಹಲ್ವಾ ತಯಾರಾಗಿದೆ. ಇದನ್ನು ಒಂದು 2 ನಿಮಿಷ ತಣ್ಣಗೆ ಹಾಕಿ ಬಿಟ್ಬಿಟ್ಟು ಸರ್ವ್ ಮಾಡ್ಬೋದು. ನೀವು ಒಂದ್ಸಲ ಇದೇ ವಿಧಾನದಲ್ಲೇ ಕ್ಯಾರೆಟ್ ಹಲ್ವಾ ತಯಾರಿಸಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ತುಂಬ ರುಚಿಯಾಗೂ ಇರುತ್ತೆ, ತುಂಬ ರಸರಸವಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಅನಿಸುತ್ತೆ. ನಿಮ್ಮನೆಯಲ್ಲೂ ಎಲ್ಲರೂ ಇಷ್ಟಪಡ್ತಾರೆ. ರೆಸಿಪಿ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಈಗಾಗಲೇ ಸಾಕಷ್ಟು ಸ್ವೀಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ, ಹಾಗೆಯೇ ಸಾಕಷ್ಟು ಹೋಳಿಗೆ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ಕ್ಯಾರೆಟ್ ಹೋಳಿಗೆ ರೆಸಿಪಿ ಸಹ ತೋರಿಸಿದ್ದೀನಿ. ಅದು ಸಹ ತುಂಬ ಒಂದು ವಿಶೇಷವಾಗಿರುವಂಥ ಹೋಳಿಗೆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸ್ವೀಟಿನ ರೆಸಿಪಿ ವಿಡಿಯೋ ಲಿಂಕ್ ಸಹ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.